ಜೈನ್ ಧರ್ಮ ಅಂದ್ರೆ ಸನ್ಯಾಸಿ ಧರ್ಮ ತಗೊಂಡ್ಮೇಲೆ 5 ಮೇನ್ ವ್ರತ ಇರುತ್ತೆ, ಅಂದ್ರೆ 5 ಮಹಾವ್ರತ ಅಂತೀವಿ. ಅದ್ರಲ್ಲಿ ಫಸ್ಟ್ ಅಂದ್ರೆ ಅಹಿಂಸಾ ವ್ರತ. ಅಹಿಂಸಾ ವ್ರತ ಅಂದ್ರೆ ಎಲ್ಲಾ ಧರ್ಮದಲ್ಲೂ ಅಹಿಂಸಾ ವ್ರತ ಹೇಳ್ತಾರೆ, ಜೀವಿ ಹಿಂಸೆ ಮಾಡಬಾರ್ದು ಅದು ಇದು ಅಂತ. ನಮ್ದ್ರಲ್ಲಿ ಸೂಕ್ಷ್ಮವಾಗಿ ತೋರಿಸಿದ್ದಾರೆ, ಅಂದ್ರೆ ನೀರಲ್ಲೂ ಜೀವ ಇದೆ ಅನ್ನೋದು ನಮ್ ಜೈನ ಧರ್ಮದಲ್ಲಿ ತೋರಿಸಿದ್ದಾರೆ. ಮತ್ತೆ ಆ ಜೀವಿಗೆ ಹಿಂಸೆನೂ ಆಗ್ಬಾರ್ದು, ಆ ಲೈಫ್ ಅಂದ್ರೆ ಸಂಯಮ ಜೀವನ. ಇದರಲ್ಲಿ ಏಕೇಂದ್ರಿಯ, ಬೇಂದ್ರಿಯ, ತೇಂದ್ರಿಯ, ಚೌರೇಂದ್ರಿಯ, ಪಂಚೇಂದ್ರಿಯ ಅಂದ್ರೆ ವಿ ಹ್ಯಾವ್ 1 sense, 2 sense, 3 sense, 4 sense, 5 sense of animals. ಅಂದ್ರೆ ವಿ ಆರ್ 5 sense of animals. ಏಕೇಂದ್ರಿಯದಲ್ಲಿ ಪ್ಲಾಂಟ್ಸ್, ದ ಫುಡ್ ವಿ ಹ್ಯಾವ್ ಲೈಕ್ ಗ್ರೈನ್ಸ್, ಆಲ್ ಆರ್ ಏಕೇಂದ್ರಿಯ ಜೀವಿ. ಅದ್ರದ್ದು ಹಿಂಸೆ ಆಗ್ಬಾರ್ದು, ಆ ತರದ್ದು ಎಲ್ಲ ವ್ರತ ಇದರಲ್ಲಿ ತೋರಿಸಿದ್ದಾರೆ. ಅಂಡ್ ಸೆಕೆಂಡ್ ವ್ರತ ಇಸ್ ಲೈಕ್ ಸತ್ಯ ಹೇಳ್ಬೇಕು. ಏನೇ ಆದ್ರೂ, ಏನೇ ಸಿಚುವೇಶನ್ ಬಂದ್ರು ಸತ್ಯನೇ ಹಿಡ್ಕೊಂಡಿರ್ಬೇಕು. ಅಂದ್ರೆ ಇದು ಸತ್ಯದಲ್ಲೂ ಹೆಂಗಿರುತ್ತೆ, ಸಿಚುವೇಶನ್ ನೋಡಿ ಏನು ಚೇಂಜ್ ಆಗಲ್ಲ. ಏನೇ ಸಿಚುವೇಶನ್ ಬಂದ್ರು ಸತ್ಯನ ಇಟ್ಕೊಂಡಿರೋದೆ. ಅಂಡ್ ಆಫ್ಟರ್ ಟೇಕಿಂಗ್ ದೀಕ್ಷಾ ಆಲ್ ಜೈನ್ ಸಾಧು ಸಾಧ್ವಿ ಅಂದ್ರೆ ಫುಲ್ ಲೈಫ್ ಸತ್ಯನೇ ಹೇಳ್ತಾರೆ, ಈ ವ್ರತದ ಪಾಲನೆ ಮಾಡ್ತಾರೆ. ಅಂದ್ರೆ ಈವನ್ ವಿ ಡೂ, ಬಟ್ ಅಟ್ ವೆರಿ ಲೆಸ್ ಚಾನ್ಸ್. ಕೆಲವರು ಬಿಸ್ನೆಸ್ ಸುಳ್ಳು ಹೇಳ್ತಾರೆ, ಕೆಲವರು ಫಾರ್ ಅದರ್ ರೀಸನ್ಸ್ ವಿ ಡೂ ಲೈ. ಅಂದ್ರೆ ಸಂದರ್ಭಕ್ಕೆ ಅನಿವಾರ್ಯವಾಗಿ ವಿ ವೇರಿ ಫ್ರಮ್ ಸಿಚುವೇಶನ್. ಅದ್ರಲ್ಲಿ ಹಂಗಿಲ್ಲ, ಸಿಚುವೇಶನ್ ಏನೇ ಇದ್ರೂ ಸತ್ಯನೇ ಹೇಳ್ಬೇಕು. ಥರ್ಡ್ ಒನ್ ಈಸ್ ಕಳ್ತನ. ನಾರ್ಮಲಿ ಕಳ್ಳರು ಮಾಡೋದು ಕಳ್ತನ ನಮಗೆ ಗೊತ್ತು, ಆದರೆ ನಮ್ಮದ್ರಲ್ಲಿ ಸೂಕ್ಷ್ಮವಾಗಿ ತೋರಿಸಿದ್ದಾರೆ. ಅಂದರೆ ಯಾರ್ದೋ ಪೆನ್ನಲ್ಲಿದೆ, ನಾನು ಕೇಳಿದ್ರೆ ತೊಗೊಂಡ್ರೇನು ಕಳ್ತನ. ನಾನು ಅವ್ರಿಗೆ ಕೇಳಿ ತೊಗೊಂಡ್ರೆ ಇಫ್ ಐ ಹ್ಯಾವ್ ಟೇಕನ್ ದ ಪರ್ಮಿಷನ್, ಹೂ ಇಸ್ ದ ಓನರ್ ಆಫ್ ದಟ್, ಅದು ಕಳ್ತನ ಇಲ್ಲ. ಇಂಡಿವಿಜುವಲ್ ಮಟ್ಟಕ್ಕೂ ನಾವು ಎವ್ರಿಡೇ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಅಂದರೆ ಈಗ ಅವ್ರ ಗುರುಗಳು ಬಂದಿಲ್ಲ ಇರಬೇಕು ಅಂದರೂ ಈ ಪ್ಲೇಸ್ ಓನರ್ ಯಾರು, ಅವ್ರ ಪರ್ಮಿಷನ್ ಇಲ್ದರೆ ಅವ್ರು ಕೂರೋದಿಲ್ಲ, ಅಂದರೆ ಹೊರಗಡೆ ಸ್ಟೆಪ್ಸಿಗೂ ಕೂರಲ್ಲ, ಇಲ್ಲಾಂದರೆ ಅದು ಕಳ್ತನ ಇದಾಗುತ್ತೆ ಅಂತ. ಸೊ ಸ್ಮಾಲ್ ಅಂದರೆ ಡೀಟೇಲಲ್ಲಿ ನಮ್ಮ ಧರ್ಮದಲ್ಲಿ ತೋರಿಸಿದ್ದಾರೆ ಕಳ್ತನ ದೋಷ ಆಗಬಾರ್ದು ಅಂತ. ಫೋರ್ತ್ ಈಸ್ ಬ್ರಹ್ಮಚರ್ಯ. ವಿ ಹ್ಯಾವ್ ಸೀನ್ ದಿಸ್ ವರ್ಲ್ಡ್ ಈಸ್ ಗೋಯಿಂಗ್ ಸಮ್ವೇರ್ ಎಲ್ಸ್. Live in relationship. Each generation taking this Mahavrata is very difficult, and all Jain sadhu sadhvi are doing palan of this. It's very good. Austerity. And fifth is aparigraha, means minimalism of everything. They don't carry even extra pen if they don't need it. If they have one pen, they don't carry another pen. ಎಷ್ಟೇ ಯಾರಾದರೂ ಬಂದು ತಗೊಳ್ಳಿ, ಬೇಕಿದ್ರೆ ತಗೊಳ್ಳಿ ಅಂದರು, ಅವ್ರಿಗೆ ಒಂದು ಎನಫ್ ಇದ್ರೆ ಅವ್ರು ಸೆಕೆಂಡ್ ಥಿಂಗ್ ತಗೊಳ್ಳಲ್ಲ. This is what going on. Like even if we go in flights, no, they say carry less. It's not just for, it's basic necessity. ಎಷ್ಟು ನೆಸೆಸಿಟಿ ಇದೆ ಅಷ್ಟೇ ತಗೊಳ್ಳಿ. ಈವನ್ ಇನ್ ದ ಫುಡ್ ಸ್ಟೈಲ್, ಇವತ್ತು ಏನು ತಗೊಬಂದಿದ್ದಾರೆ ಇವತ್ತಿಗೆ ಮುಗಿಸ್ತಾರೆ. ದೇ ಡೋಂಟ್ ಕ್ಯಾರಿ ಫಾರ್ವರ್ಡ್ ಫಾರ್ ಟುಮಾರೋ. Okay. What they need for tomorrow, they will go in search for tomorrow. It's aparigraha.